ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಸಕಲ ಜೀವಾತ್ಮರಿಗೆ ಲೆಸನ್ನೆ ಬೆಳೆಸಿದ ಎಲ್ಲ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಕರೆಕ್ಟ್ ಸಿಗ್ನಲ್ ಪ್ರಾಬ್ಲಮ್ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಇಂದು ಗುರುದಾಪುರ ಕ್ರಾಸ್ನಲ್ಲಿ ರೈತ ಪರ ಹೋರಾಟ ಮತ್ತು ರೈತ ಚಳವಳಿ ಕಾರ್ಯಕ್ರಮದಲ್ಲಿ ಸಮಸ್ತ ಈ ಭಾಗದ ಎಲ್ಲ ರೈತರಿಗೆ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗಮಿಸಿರುವಂತಹ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಎಲ್ಲ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ನ್ಯಾಯಪರವಾದಂತಹ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಯುವ ಸನ್ಯಾಸಿಗಳು ಆತ್ಮೀಯ ಪೂಜ್ಯರಾದ ಪೂಜ್ಯ ಶಶಿಕಾಂತ್ ಗುರೂಜಿ ಅವರಲ್ಲಿ, ಚಿನ್ನಪ್ಪ ಪೂಜಾರಿ ಅವರಲ್ಲಿ, ಅನೇಕ ಎಲ್ಲ ರೈತ ಮುಖಂಡರಲ್ಲಿ, ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಚಿಲಮಗಿರಿಯ ಮಹಾಮಠದ ಪೂಜ್ಯರಾಗಿರುವಂತಹ ವೀರಮಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ, ಈ ಸಮಾರಂಭದಲ್ಲಿ ನಮ್ಮ ಗೋವಿಂದ್ ಕಾರಜೋಳ ಅವರ ಸುಪುತ್ರರಾಗಿರುವಂತಹ ಉಮೇಶ್ ಕಾರಜೋಳ ಅವರು ಕೂಡ ಆಗಮಿಸಿದ್ದಾರೆ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯರಲ್ಲಿ, ಎಲ್ಲ ಗಣ್ಯರಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರವನ್ನ, ಈ ಹೋರಾಟವನ್ನ ಇಡೀ ರಾಜ್ಯದಾದ್ಯಂತ ಎಲ್ಲ ಮನೆ ಮನೆಗಳಿಗೂ ಮುಟ್ಟಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿರುವಂತ ಎಲ್ಲ ನಮ್ಮ ಪತ್ರಿಕಾ ಬಳಗದವರಲ್ಲಿ, ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಈ ಸಮಾರಂಭದಲ್ಲಿ ಅತ್ಯಂತ ನಿಸ್ವಾರ್ಥ ಭಾವನೆಯಿಂದ ಪಾಲ್ಗೊಂಡಿರುವಂತ ಪೂಜ್ಯ ಎಲ್ಲ ರೈತ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ನಿರಂತರವಾಗಿ 7-8 ದಿವಸಗಳಿಂದ ಈ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದಂತ ರೈತ ಪರ ಹೋರಾಟ ಮತ್ತು ರೈತ ಚಳವಳಿ ಏನು ಅಭೂತಪೂರ್ವಕವಾಗಿರುವಂತ ಈ ರೈತರ ಸಂಖ್ಯೆ ಇವತ್ತು ಇಲ್ಲಿ ಆಗಮಿಸಿರುವಂತಹ ಸಂದರ್ಭದಲ್ಲಿ ರೈತರು ಎಲ್ಲಾ ಮೂಲೆ ಮೂಲೆಯಿಂದ ಹರಿದು ಬರತಕ್ಕಂತ ಒಂದು ಸನ್ನಿವೇಶವನ್ನ ನೋಡಿದ್ರೆ ಇವತ್ತು ಈ ರೈತ ಹೋರಾಟದಲ್ಲಿದೆಯೋ ಏನು ಪಂಡ್ರಾಪುರದ ಜಾತ್ರೆಯಲ್ಲಿದೆಯೋ ಅನ್ನುವಂತ ಭಾವನೆಯಲ್ಲಿ ಲಕ್ಷ ಜನ ಇವತ್ತು ಈ ಹೋರಾಟದಲ್ಲಿ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ತಕ್ಕಂಥದ್ದು ನೋಡಿದಾಗ ನಿಜವಾಗಿ ಕೂಡ ನಮ್ಮ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗಾಗಿ ಇವತ್ತು ರೈತರು ಇಡೀ 12 ತಿಂಗಳ ಹೊಲದಲ್ಲಿ ದುಡಿದು ಬಿತ್ತಿ ಬೆಳೆದು ಆ ಕಬ್ಬಿಗೆ ನಮಗೆ ಪೂರಕವಾದಂತ ಬೆಲೆಯನ್ನ ಕೊಡ್ರಿ ಅನ್ನುವಂತ ಹೋರಾಟ ಬಹುಶಃ ನನಗನಿಸ್ತದೆ ಈ 8 ದಿವಸಗಳ ಪರ್ಯಂತರ ಏನು ನಡೆದಿದೆ, ಈ 8 ದಿವಸಗಳ ದೀರ್ಘವಾದಂತ ಅವಧಿ ಈ ಹೋರಾಟ ನಡೀಬಾರ್ದಾಗಿತ್ತು ಅನ್ನುವಂಥದ್ದು ನನ್ನ ವಿಚಾರ. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕಾರ್ಖಾನೆಯ ಮಾಲೀಕರಾಗಿರ್ಬೋದು, ಇವತ್ತು ಈ ರೈತರು ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ರೋಡ್ ಮೇಲೆ ಮಲಗಿ ತಮ್ಮ ಒಂದು ನ್ಯಾಯವನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾರು ಕೂಡ ಕಣ್ ತೆರೆದು ನೋಡ್ತಾ ಇಲ್ಲ ಅನ್ನುವಂಥದ್ದೇ ಬಹುಶಃ ಬಹಳ ದೊಡ್ಡ ದುರಂತ ಅಂತ ನಾನು ಹೇಳ್ತೇನೆ. ಹಾಗಾಗಿ ಇವತ್ತು ಮುಗುಳುಕೋಡು ಮಠದಿಂದ ಸುಮಾರು 3-4 ಸಾವಿರ ಭಕ್ತರು, ರೈತ ಭಕ್ತರು ಎಲ್ಲರೂ ಸೇರ್ಕೊಂಡು ಇವತ್ತು ನಾವು ಗುರ್ಲಾಪುರ ಕ್ರಾಸ್ನಲ್ಲಿ ನಿಮ್ಮೆಲ್ಲರಿಗೂ ಒಂದು ಬೆಂಬಲವನ್ನ ಕೊಡಬೇಕು.
ಮುಗುಳುಕೋಡು ಮಠದ ಆಶೀರ್ವಾದದ ಶ್ರೀರಕ್ಷೆ ಸಮಸ್ತ ಈ ರೈತ ಕುಲಕೋಟಿಗೆ ಇರಬೇಕು ಅನ್ನುವಂತ ಕಾರಣದಿಂದ ಇವತ್ತು ಮುಗುಳುಕೋಡದಿಂದ ಇವತ್ತು ಆಗಮಿಸಿರ್ತಕ್ಕಂಥದ್ದು. ನಿಮ್ಗೆ ಒಂದು ಮಾತನ್ನ ಹೇಳ್ತೇನೆ, ನಾನು ಈಗ ಬರಬೇಕಾದ್ರೆ ಪೂಜ್ಯ ಯಲ್ಲಾಲಿಂಗ ಪ್ರಭುಗಳ ಜಾಗೃತವಾದಂಥ ಯೋಗ ಸಮಾಧಿಗೆ ಹೋಗಿದ್ದೆ. ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿ ಮಂಗಳಾರತಿಯನ್ನ ಮಾಡಿ ನಾನು ಇವತ್ತು ರೈತರಿಗೆ ಬೆಂಬಲವನ್ನ ಸೂಚಿಸಲಿಕ್ಕೆ, ರೈತರಿಗೆ ಒಂದು ಶ್ರೀಮಠದ ಆಶೀರ್ವಾದದ ಶ್ರೀರಕ್ಷೆಯನ್ನ ನೀಡಲಿಕ್ಕೆ ಹೊರಟಿದ್ದೇನೆ. ಆ ರೈತರ ಬೇಡಿಕೆಯನ್ನ ಸಂಪೂರ್ಣವಾಗಿ ಈಡೇರಬೇಕು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ತಿಳ್ಕೊಂಡ ಸಂಕಲ್ಪವನ್ನ ಮಾಡಿದಾಗ ನಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ತದೆ. ಗುರುಗಳ ತಲೆ ಮೇಲೆ ಇರ್ತಕ್ಕಂಥ ಎಲ್ಲ ಹೂವುಗಳು ಬಲಗಡೆ ಬೇಕು. ಅವಾಗ ನಾನು ಅಂದ್ಕೊಂಡಿರುವಂಥದ್ದು, ನಮ್ಮ ಭಾಗದ ಎಲ್ಲ ರೈತರಿಗೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಅವರಿಗೆ ನ್ಯಾಯ ಕೊಡದೇ ಇದ್ರು ಕೂಡ ಯಲ್ಲಾಲಿಂಗ ಪ್ರಭುಗಳು ಅವರಿಗೆ ಗಟ್ಟಿಯಾದಂತ ನ್ಯಾಯ ಕೊಟ್ಟೇ ಕೊಡ್ತಾರೆ ಅನ್ನುವಂತ ಆತ್ಮವಿಶ್ವಾಸ. ಹಾಗಾಗಿ ಈ ಭಾಗದ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಕಳೆದ ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಮುಗುಳುಕೋಡದ ಪುಣ್ಯ ಭೂಮಿಯಲ್ಲಿ ಯಲ್ಲಾಲಿಂಗ ಪ್ರಭುಗಳು 7 ಕೋಟಿ ತಪಸ್ಸನ್ನ ಮಾಡಿರುವಂತಹ ಪ್ರಸಾದದ ಪುಣ್ಯ ಭೂಮಿಯಲ್ಲಿ ಎಲ್ಲಾ ರೈತರು ಆಗಮಿಸಬೇಕು. ಅನೇಕ ಜನ ಮಠಾಧೀಶರು ದೇವಸ್ಥಾನವನ್ನ ಕಟ್ಟಿ ದೇವಸ್ಥಾನದ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಕ್ಕಂಥದ್ದು ನಾವು ಬಹಳಷ್ಟು ನೋಡಿದ್ದೇವೆ. ಆದರೆ ದೇವರ ಸ್ವರೂಪರಾಗಿರ್ತಕ್ಕಂಥ, ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ನಿಜವಾದ ಜೀವಂತ ದೇವರು ಅದು ರೈತರ ತಲೆ ಮೇಲೆ ಹೂವು ಹಾಕಿದ್ರೆ ಅದು ಬಹುಶಃ ಪರಮಾತ್ಮನ ತಲೆ ಮೇಲೆ ಹೂವು ಹಾಕಿದಂಗೆ ಆಗ್ತದೆ ಅನ್ನುವಂತ ಭಾವನೆಯಿಂದ ಕಳೆದ ವರ್ಷ ನಾನು ಮುಗುಳುಕೋಡದ ರೈತ ಸಮಾವೇಶದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತನ್ನ ನೆನಪು ಮಾಡ್ಕೊಂತೇನೆ. ಕಾರಣ ಏನು ಅಂತಂದ್ರೆ, ಆ ವೇದಿಕೆ ಮೇಲೆ ನಾನು ಹೇಳಿದ್ದೆ, ಈ ರೈತ ಕುಲಕ್ಕೆ ಒಳ್ಳೇದಾಗಬೇಕು ಅಂತ ತಿಳ್ಕೊಂಡು ಈ ಸಂಕಲ್ಪವನ್ನ ಮಾಡಿ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನ ಮಾಡಿದ್ದೇನೆ. ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಅವ್ರಿಗೆ ಗಾಂಧಿ ಟೋಪಿಯನ್ನ ಹಾಕಿ ದೇಶನೇ ರೈತರು, ರೈತರೇ ದೇಶ ಅನ್ನುವಂತ ಸಂದೇಶವನ್ನ ಮುಗುಳುಕೋಡು ಮಠದಿಂದ ಕೊಟ್ಟಿರುವಂತದ್ದು. ಅಂದಿನ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಿದ್ದೆ, ರೈತರ ಸುಖದ ಜೀವನದಲ್ಲಿ ನಾವು ಇರ್ತೇವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಕಷ್ಟದ ಜೀವನದಲ್ಲಿ ಮುಗುಳುಕೋಡು ಮಠ ನಿಮ್ಮ ಜೊತೆಗಿರ್ತದೆ ಅನ್ನುವಂತ ಮಾತನ್ನ ಹೇಳಿದೆ. ಸಂತೋಷದಲ್ಲಿ 10 ಬರಳದಿಂದ ಚಪ್ಪಾಳೆ ಹೊಡೆಯುವುದಕ್ಕಿಂತನೂ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 2 ಬರಳದಿಂದ ಕಣ್ಣೀರು ಒರೆಸ್ತಕ್ಕಂಥದ್ದು ಏನೈತಲ್ಲ, ಇದು ನಿಜವಾದ ಭಗವಂತನ ಸೇವೆ ಅಂತ ನಾನು ಹೇಳ್ತೇನೆ. ಹಾಗಾಗಿ ಇವತ್ತು ಈ ವೇದಿಕೆಗೆ ಅನೇಕ ಮಠಾಧೀಶರು ಬಂದಿದ್ದಾರೆ, ಅನೇಕ ಮಠಾಧೀಶರು ಬಂದು ಹೋಗಿದ್ದಾರೆ. ಬಹುಶಃ ಇನ್ನೂ ಬಹಳಷ್ಟು ಜನ ಮಠಾಧೀಶರು ಈ ವೇದಿಕೆಗೆ ಬರಬೇಕಾಗಿತ್ತು. ನಾನೆಲ್ಲ ಮಠಾಧೀಶರಿಗೆ ಎಲ್ಲರಿಗೆ ಒಂದು ಮಾತನ್ನ ಹೇಳ್ತೇನೆ, ಏನು ಅಂದ್ರೆ ಈ ರೈತ ಪರ ಹೋರಾಟ ಏನಿದೆ, ಈ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ಗಟ್ಟಿಯಾಗಿ ನಿಂದಿರಬೇಕಾಗಿರ್ತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ, ಇವತ್ತು ನಾವೆಲ್ಲ ರಾಜ್ಯದ ಮಠಾಧೀಶರಲ್ಲ, ಇಡೀ ದೇಶದ ಮಠಾಧೀಶರ ಒಂದು ಮಠದಲ್ಲಿ ದಾಸೋಹ ನಡೆದಿದೆ ಅಂದ್ರೆ ಅದು ರೈತರಿಂದ ಅನ್ನುವಂಥದ್ದು ಯಾರು ಕೂಡ ಮರಿಬಾರದು. ಹಾಗಾಗಿ ಇವತ್ತು ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತ, ಆ ಬೆನ್ನೆಲುಬು ಅನ್ನುವಂಥದ್ದು ಅನೇಕ ಜನ ಸಾರಿ ಸಾರಿ ಹೇಳ್ತಾರೆ. ಆ ಸಾರಿ ಹೇಳ್ತಕ್ಕಂಥ ಮಾತು ಮಾತಾಗಿನೇ ಇರ್ತದೆ. ಆದ್ರೆ ನಿಜವಾದ ರೈತನಿಗೆ ಆ ಬೆನ್ನೆಲುವಿಗೆ ಒಂದು ಬಹಳ ದೊಡ್ಡ ಶಕ್ತಿ ಬೇಕಾಗಿದೆ. ಹಾಗಾಗಿ ಇವತ್ತು ಮುಗುಳುಕೋಡು ಮಠ ಬಂದು ಆ ರೈತರಿಗೆ ಒಂದು ಬಹಳ ದೊಡ್ಡ ಶಕ್ತಿಯನ್ನ ನೀಡಿರ್ತಕ್ಕಂಥದ್ದು. ನಾನು ಇವತ್ತಿನ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಭಕ್ತರಿಗೆ, ರೈತಾಪಿ ಎಲ್ಲ ಜನರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಇವತ್ತು ಸಾಮಾನ್ಯವಾಗಿ ಒಂದು 5 ರೂಪಾಯಿ ಪೆನ್ ಒಂದು ಕಂಪನಿ ತಯಾರು ಮಾಡ್ತು ಅಂದ್ರೆ ಅದರ ಬೆಲೆಯನ್ನ ನಿಗದಿ ಮಾಡತಕ್ಕಂಥ ಅಧಿಕಾರ ಆ ಕಂಪನಿಗೆ ಸರ್ಕಾರ ಕೊಡ್ತದೆ. ಆದ್ರೆ ಇಡೀ ಜಗತ್ತಿಗೆ ಅನ್ನ ಹಾಕುವಂತ ರೈತ ಎಷ್ಟು ತಾನು ಬೆಳೆದರೂ ಕೂಡ
ಆ ಬೆಳೆದಿರುವಂತ ಬೆಳೆಗೆ ಬೆಲೆಯನ್ನ ಕಟ್ಟುವಂತ ಅಧಿಕಾರ ನಮ್ಮ ರೈತರಿಗಿಲ್ಲ. ಬಹುಶಃ ಸರ್ಕಾರಕ್ಕೆ ಹೇಳ್ತೇನೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ರೈತರು ಬೆಳೆದಿರುವಂತ ಬೆಳೆಗೆ ಒಂದು ಅಧಿಕಾರವನ್ನ ನಿಗದಿ ಮಾಡುವಂತ ಅಧಿಕಾರ ನೀವು ಅವರಿಗೆ ಕೊಟ್ಟು ನೋಡ್ರಿ. ನೀವ್ಯಾರು ಸರ್ಕಾರದಿಂದ ನಮ್ಮ ರೈತರ ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ರೈತರೇ ನಿಮ್ಮ ಸರ್ಕಾರದ ಸಾಲ ಮನ್ನಾ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತೀನಿ. ಬಹಳ ಕಷ್ಟದಲ್ಲಿ ಬಹಳಷ್ಟು ಕಷ್ಟದಲ್ಲಿ ಇದ್ದಂತ ಈ ಕುಲಕ್ಕೆ ಇವತ್ತು ಯಾರು ಕೂಡ ಕಣ್ ತೆರೆದು ನೋಡದೇ ಇದ್ರೆ ಬಹುಶಃ ನನಗನ್ನಿಸ್ತದೆ ರೈತರ ಒಂದು ಸಂಕಷ್ಟದ ಪರಿಸ್ಥಿತಿ ನಿಜವಾಗಿಯೂ ಕೂಡ ಕಣ್ಣಲ್ಲಿ ನೀರು ಬರುವಂಥದ್ದಲ್ಲ, ಕಣ್ಣಲ್ಲಿ ರಕ್ತ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಇವತ್ತಿನ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ಹೇಳ್ತೇನೆ, ನೀವ್ಯಾರು ಕೂಡ ಅಂಜುವಂತ ಅವಶ್ಯಕತೆ ಇಲ್ಲ. ಯಾರು ಕೂಡ ಸಾಲಕ್ಕೆ ಅಂಜಿ ವಿಷವನ್ನ ಸೇವಿಸಿ ಪ್ರಾಣವನ್ನ ತ್ಯಾಗ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊನ್ನೆ ನಾನು ನೋಡಿದೆ, ಇಲ್ಲಿ ಒಬ್ಬ ವಿಷ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ನೋಡಿದಾಗ ಬಹಳ ನೋವು ಅನಿಸ್ತದೆ. ಹಾಗಾಗಿ ನಾನು ಎಲ್ಲ ರೈತರಿಗೆ ಹೇಳುವಂಥದ್ದು ಏನು ಅಂದ್ರೆ, ಯಾರು ಕೂಡ ವಿಷವನ್ನ ತಗೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮಿಂದ ಬಹಳ ದೊಡ್ಡ ಶಕ್ತಿ ಇದೆ, ನಿಮ್ಮಿಂದ ಬಹಳ ದೊಡ್ಡ ದೈವತ್ವದ ಶಕ್ತಿ ಇದೆ. ನಮಗೆ ಕಾಡವರು 1000 ಮಂದಿ ಇದ್ರೆ ಕಾಯಂ ಒಬ್ಬ ಭಗವಂತ ಬಹಳ ಸಮರ್ಥವಾಗಿದ್ದಾನೆ ಅನ್ನುವಂಥದ್ದು ನೀವು ಯಾರು ಕೂಡ ಮರಿಬಾರದು. ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ. ಅನೇಕ ಜನ ಹೇಳಿದ್ರು, ನೀವು ಮೊನ್ನೆ ಬರಬೇಕಾಗಿತ್ತು, ನಿನ್ನೆ ಬರಬೇಕಾಗಿತ್ತು ಅನ್ನುವಂಥ ಮಾತನ್ನ ಹೇಳಿದ್ರು. ನಾನು ಒಂದೇ ಮಾತನ್ನು ಹೇಳಿದೆ, ಮುಗಳಕೋಡ ಅಪ್ಪವರು ವೇದಿಕೆಗೆ ಬಂದು ಮಾತಾಡಿ ಹೋಗುವಂಥವ್ರಲ್ಲ. ಮುಗಳಕೋಡ ಅಪ್ಪವರು ಈ ವೇದಿಕೆಗೆ ಬಂದ್ರು ಅಂದ್ರೆ ರೈತರಿಗೆ ಗುಲಾಲ್ ಹಚ್ಚೆ ಹೋಗ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದೇನೆ. ಅಂದ್ರೆ ರೈತರಿಗೆ ನ್ಯಾಯ ಕೊಟ್ಟು ರೈತರ ಆತ್ಮತೃಪ್ತಿಯನ್ನ ಮಾಡಿ ಹೋಗ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದೆ. ಈಗಾಗಲೇ ಆ ಸಮಯ ಬಹಳ ಸಮೀಪಕ್ಕೆ ಬಂದಿದೆ. ಈಗಾಗಲೇ ನಾನು ಶಶಿಕಾಂತ್ ಗುರೂಜಿ ಅವರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದು ಇವತ್ತು ಈ ಎಲ್ಲ ರೈತರಿಗೆ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಕ್ಕರೆ ಮಂತ್ರಿಗಳು ಮತ್ತು ನಮ್ಮ IAS ಅಧಿಕಾರಿಗಳಾಗಿರ್ತಕ್ಕಂಥ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥ ಒಂದು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಶೋಕ್ ದಳವಾಯಿ ಅವರು ಮತ್ತು ಸಕ್ಕರೆ ಮಂತ್ರಿಗಳು ನಿರಂತರವಾಗಿ ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೆ. ಅವರು ನನಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಗುರುಗಳೇ, ತಾವು ಏನು ಹೇಳಿದಿರಿ, ತಮ್ಮ ಹೇಳಿಕೆ ಪ್ರಕಾರ ತಮ್ಮ ಇಚ್ಛೆ ಪ್ರಕಾರ ಗುರ್ಲಾಪುರ ಕ್ರಾಸ್ನಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಪ್ರಾಮಾಣಿಕವಾದಂತ ನ್ಯಾಯ ಕೊಡ್ತಕ್ಕಂಥದ್ದು, ಅವರೆಲ್ಲರೂ ಸಮಾಧಾನ ಸಂತೃಪ್ತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ನಿರ್ಣಯವನ್ನ ತಗೊಂಡು ಅವರಿಗೆಲ್ಲರಿಗೂ ತೃಪ್ತಿ ಮಾಡ್ತೇನೆ ಅನ್ನುವಂಥ ಮಾತನ್ನ ಸಕ್ಕರೆ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಶಿವಾನಂದ ಪಾಟೀಲ್ರು ಬರ್ತಾರೆ. ನಾನು ನಿರಂತರವಾಗಿ ಅವರಿಗೆ ಸಂಪರ್ಕವನ್ನು ಮಾಡಿದ್ದೇನೆ. ಅಶೋಕ್ ದಳವಾಯಿ ಅವರು ಮತ್ತು ಶಿವಾನಂದ ಪಾಟೀಲ್ರು ಈ ವೇದಿಕೆಗೆ ಬಂದು SP ಅವರು ಮತ್ತು DC ಅವರು ಎಲ್ಲರೂ ಈ ವೇದಿಕೆಗೆ ಬರ್ತಾರೆ. ನಾನು ಕೂಡ ಇಲ್ಲಿ ಇರ್ತೇನೆ. ಅವರು ನಾವು ಎಲ್ಲರೂ ಗುರೂಜಿಯವರು ನಾವೆಲ್ಲರೂ ಸೇರ್ಕೊಂಡು ನಿಮಗೆ 100ಕ್ಕೆ 100 ಪ್ರಾಮಾಣಿಕವಾದಂತ ನ್ಯಾಯವನ್ನ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ ಅನ್ನುವಂಥ ಮಾತನ್ನು ಅದಕ್ಕೆ ನಾನೆಲ್ಲ ರೈತ ಬಾಂಧವರಲ್ಲಿ ನಾನು ಹೇಳ್ತೇನೆ, ತಾವೆಲ್ಲರೂ ಅವ್ರು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಸಹಕಾರ ಮಾಡಬೇಕು. ಯಾಕಂದ್ರೆ ನೀವು ಅವರಿಗೆ ಕೂಗಾಡುವುದು, ಅವರಿಗೆ ಒಂದು ಏನಂತಂದ್ರೆ ಅವರ ಮೇಲೆ ಕೂಗಾಡುವಂಥದ್ದು ಇಂಥದ್ದಾದ್ರೆ ಬಹುಶಃ ಯಾವತ್ತೂ ಕೂಡ ಆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏತಮ ಶಾಂತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಹಾತ್ಮರು ಮಾತಾಡಕ್ ಶಾಂತ ಇರಬೇಕು. ಒಂದು 10 ನಿಮಿಷ ಹೇಳುವಂಥದ್ದೇನು ಅಂದ್ರೆ, ನೀವು ಯಾವ ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ನಿಮಗೆ ಭರವಸೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ.
ನನ್ನ ಮೇಲೆ ಗುರುಜಿ ಮೇಲಾದರೂ ನಿಮಗೆ ಭರವಸೆ ಇತ್ತು ಅಂದ್ರೆ ನೀವು ಸಮಾಧಾನದಿಂದ ಇರಬೇಕು. ನಾವು ನಿಮಗೆ ಯೋಗ್ಯವಾದಂತ ನಿರ್ಣಯವನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಕಾರಣ ಏನು, ಒಂದು ಮಾತನ್ನ ಹೇಳಿದ್ದೆ ನಾನು, ಮಗಳಕೋಡ್ ಮಠ ನಿಮ್ ಗುಲಾಲ್ ಹಚ್ಚಿ ಹೋಗ್ತದೆ ಅನ್ನುವಂತ ಮಾತನ್ನ, ಇದನ್ನು ನೀವು ತಲೆಯಲ್ಲಿ ಇಟ್ಕೋರಿ. ನಿಮ್ಮೆಲ್ಲರಿಗೂ ಪೂರಕವಾದಂತ ಬೆಲೆಯನ್ನ ಸಿಗುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿರಂತರವಾಗಿ ನಮ್ಮ ಶಶಿಕಾಂತ್ ಗುರೂಜಿಯವರು ಬಹಳ ಪ್ರಾಮಾಣಿಕತನದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪಾರದರ್ಶಕವಾಗಿ ಯಾವುದೇ ರೀತಿ ಯಾರೇ ಎಲ್ಲೇ ಕರೆದರೂ ಕೂಡ ನಾವು ಹೋಗೋದಿಲ್ಲ, ಏನೇ ಆದ್ರೂ ನಮ್ಮ ಜನರ ಮಧ್ಯದಲ್ಲಿ ಆಗಲಿ ಅನ್ನುವಂತ ನಿರ್ಣಯವನ್ನ ಏನ್ ತೆಗೆದುಕೊಂಡಿದ್ದಾರೆ, ಇದು ನಿಜವಾಗಿ ಒಬ್ಬ ನಿಸ್ವಾರ್ಥದ ಸೇವೆ ಮಾಡ್ತಕ್ಕಂಥ ಲಕ್ಷಣ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅವರು ಸನ್ಯಾಸಿಗಳು. ಅವ್ರ ಮನೆ ಒಂದು ಮಾತನ್ನು ಹೇಳಿದ್ರು, ನನಗೆ ಹಿಂದಿಲ್ಲ ಮುಂದಿಲ್ಲ, ಅಳವ್ರಿಲ್ಲ ಕರೆಯವ್ರಿಲ್ಲ, ಎಲ್ಲ ನನಗೆ ನನ್ನ ಪಾಲಿನ ದೈವ ಅಂದ್ರೆ ಇಲ್ಲಿ ಕುಂತಂತ ಲಕ್ಷಾಂತರ ರೈತರೇ ಅನ್ನುವಂತ ಮಾತನ್ನ ಅವ್ರು ಹೇಳಿರುವಂಥದ್ದು. ಹಾಗಾಗಿ ತನಗಾಗಿ ಮಾಡುವುದು ಸ್ವಾರ್ಥ, ಪರರಿಗಾಗಿ ಮಾಡುವುದು ನಿಸ್ವಾರ್ಥ, ಈ ಭವಪಾರ ಮಾಡುವುದು ಪಾರಮಾರ್ಥ ಅಂತ ಹೇಳ್ತಾರಲ್ಲ. ಹಾಗಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರು ನಿಸ್ವಾರ್ಥದಿಂದ ಸನ್ಮಾರ್ಗಕ್ಕೆ ಒಯ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಗೌರವವನ್ನ ಸಮರ್ಪಣೆಯನ್ನ ಮಾಡೋಣ. ಅದರೊಳಗಡೆ ಚೆನ್ನಪ್ಪ ಪೂಜಾರಿ ಅವರು ಕೂಡ ಬಹಳಷ್ಟು ಹುಟ್ಟು ಹೋರಾಟಗಾರರು, ಅವರು ಕೂಡ ತಮ್ಮ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಈ ಕೈಗಳಿಗೆ, ಈ ಧ್ವನಿಗೆ ಭಗವಂತನ ಶಕ್ತಿ ಇನ್ನಿಷ್ಟು ತುಂಬಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಕ್ಕರೆ ಮಂತ್ರಿಗಳು ಬರ್ತಾರೆ, ತಾವೆಲ್ಲರೂ ಸಹಕಾರವನ್ನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ